ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದು ರವೆ ತೊಗೊಂಡಿದ್ದೀನಿ. ಇದರಲ್ಲಿ 2 ಬೌಲು ರವೆನ ತೊಗೊಂಡಿದ್ದೀನಿ. ಇದು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ನಾನಿವತ್ತು ಭೀಮನ ಅಮಾವಾಸ್ಯೆ ಸಲುವಾಗಿ ಮಾವಿನ ಹಣ್ಣಿನ ಗೋಧಿ ಶಿರಾ ಮಾಡ್ತಾ ಇದ್ದೀನಿ. ಇದನ್ನು ಅಮೇರಿಕಾದಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೈವೇದ್ಯಕ್ಕೆ ಅಂತ ಮಾಡಿದೆ. ಫಸ್ಟು 2 ಬೌಲು ರವೆ ತೊಗೊಂಡು, ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದು. ಒಂದೇ 1 ಚಮಚ ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ. ತುಂಬ ಹಾಕ್ಕೋಬಾರ್ದು. ತುಪ್ಪ ತುಂಬ ಹಾಕ್ಕೊಂಡ್ರೆ ಒಂಥರ ಗವ್ರ ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಸಣ್ಣ ಊರಿನಲ್ಲಿ ಇದನ್ನು ಒಂದೇ ಚಮಚ ತುಪ್ಪ ಹಾಕಿ ಹುರ್ಕೋಬೇಕು. ಮಾವಿನ ಹಣ್ಣನ್ನು 1 ಮಾವಿನ ಹಣ್ಣು ಹಾಕಿದ್ದೀನಿ. ಅದನ್ನು ಹೆಚ್ಚಿ ಈ ಥರ ಮಿಕ್ಸಿಗೆ ಹಾಕಿ ಪಲ್ಪ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದು ಸ್ಮೆಲ್ ಬರುತ್ತೆ, ಸ್ವಲ್ಪ ಬ್ರೌನಿಷ್ ಬರುತ್ತೆ. ಆ ಥರ ಮಾಡಿಟ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಇದು. ನೀವು ಮಾಡಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾವುದೇ ಸ್ವೀಟಾರು ಆಗಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಸವಳಾಗಲ್ಲ. ಬಿಸಿ ನೀರು ಮಾಡಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಈಗ. ನೋಡಿ ಹಾಕ್ಕೋಬೇಕು. 2 ಲೋಟ ರವೆಗೆ 3 ಲೋಟ ನೀರು ಬೇಕಾಗುತ್ತೆ. ಗಂಟಿಲ್ಲದ ಥರ ಈ ಥರ ಚೆನ್ನಾಗಿ ಕೈಯಾಡಿಸಿ ಅದನ್ನು ತಿರುಗಿಸಿ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಈಗ ಒಂದು ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ, ಅದನ್ನು ಹಾಕ್ಕೋಬೇಕು. 2 ಲೋಟ ರವೆಗೆ 1.5 ಕಪ್ಪು ಸಕ್ಕರೆ ಹಾಕ್ಕೋಬೋದು. ಈ ಪಲ್ಪ್ ಒಳಗೆ ಹಾಕಿ ಇಟ್ಕೊಂಡ್ರೆ ಅದು ಕರಗತ್ತೆ. ಆವಾಗ ಆ ಕಡೆ ರವೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೆಂದಿದೆ. ಬೆಂದಾದಮೇಲೆ ಇದನ್ನು ಹಾಕ್ಕೋಬೇಕು. ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ ಹಾಕಬಾರ್ದು ಇದಕ್ಕೆ. ಮಾವಿನ ಹಣ್ಣಿನ ಸ್ಮೆಲ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಸಣ್ಣ ಉರಿನಲ್ಲೇ ಇದನ್ನು ಮತ್ತೆ ಕೈ ಆಡಿಸ್ತಾ ಇರಬೇಕು. ಈ ಟೈಮಲ್ಲಿ ಇನ್ನೊಂದು ಚಮಚ ತುಪ್ಪ ಹಾಕ್ಕೋಬೋದು. ನಾನು ಹಾಕಿಲ್ಲ. ಇಳಿಸುವಾಗ ಒಂಚೂರು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಮಾಮೂಲಿ ಗೋಧಿ ಶಿರಾ ತಿಂದು ಬೇಜಾರಾದವಾಗ ಇದನ್ನು ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.